ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನಾನು ಅಮೆಝಾನ್ ಬಿಗ್ ಬಿಲಿಯನ್ ಡೇಸಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲನೂ ಚೆಕ್ ಮಾಡಿ. ಇದು ಬಂದು ಸ್ಕ್ರಬ್ಬರು, ಕ್ಲಾತ್ ಥರ ಇರುತ್ತೆ. ಇದು ಏನಂದರೆ ಈ ಸ್ಕ್ರಬ್ಬರಲ್ಲಿ ವಾಶ್ ಮಾಡೋದ್ರಿಂದ ಮಾರ್ಕ್ಸ್ ಆಗೋದಿಲ್ಲ. ನಾನು ಮೇಯ್ನಾಗಿ ಗ್ಯಾಸ್ ಉಜ್ಜಕ್ಕೆ ಮಾತ್ರನೇ ತೊಗೊಂಡಿದ್ದೀನಿ ಇದನ್ನು. ನೀವು ಯಾವ್ಯಾವ ಪಾತ್ರೆಗಳಿಗೆ ಮತ್ತು ನೀವೇನಾದರೂ ಒರೆಸ್ಬೇಕಾದ್ರೆ ಯಾವ್ದು ಮಾರ್ಕ್ ಬೀಳಬಾರ್ದು ಅದಕ್ಕೆಲ್ಲನೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾನು ಇದ್ರ ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಬೇಕಂದರೆ ನೀವು. ನಾನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ, ಬೇಕಾದರೆ ತಗೊಳ್ಳಿ. ಇದು ಬಂದು ಫೇಕ್ ಕ್ಯಾಮ್ರಾ. ನಮ್ಮ ತೋಟಕ್ಕಂತ ತಗೊಂಡಿದ್ದು. ಬೆಳೆ ಕಳ್ಳರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಸೊ ಹಂಗಾಗಿ ಇದನ್ನು ಯೂಸ್ ಮಾಡೋಣ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ ಇದು ಬಂದು ಪ್ಲಮ್ ಅವರ ಐಲೈನರು, ಪ್ಲಮ್ ಕಂಪ್ನಿದು. ನಾನು ಪ್ಲಮ್ ಕಾಸ್ಮೆಟಿಕ್ಸ್ನ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ ಅದು. ನನಗಿದು ಪ್ಲಮ್ ಕಾಸ್ಮೆಟಿಕ್ಸ್ ತುಂಬಾ ಇಷ್ಟ, ನನಗೆ ಸಖತ್ತಾಗಿರುತ್ತೆ. ಇದು ಬಂದು ಐಲೈನರ್ ತೊಗೊಂಡಿದ್ದೀನಿ, ಇನ್ನೂ ಸುಮಾರು ತೊಗೊಂಡಿದ್ದೀನಿ ನಾನು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ಅಮೆಝಾನ್ ಯೂಸ್ ಆಲಲ್ಲಿ ಇದು ಪಾರ್ಟ್ 1 ವೀಡಿಯೋ ಅಷ್ಟೇ. ಪಾರ್ಟ್ 2 ವೀಡಿಯೋ ಬರುತ್ತೆ, ಅದರಲ್ಲಿ ನಾನು ಪ್ಲಮ್ ಕಾಸ್ಮೆಟಿಕ್ಸ್ನ ಅಪ್ಡೇಟ್ ಮಾಡ್ತೀನಿ ನೋಡಿ. ಇದು ಬಂದು ಝೂಕ್ ಅವರ ಸ್ಲಿಂಗ್ ಬ್ಯಾಗು. ಝೂಕ್ ಅಪ್ಲಿಕೇಶನಲ್ಲೇ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಇದೆ, ಸಮಥಿಂಗ್ 900 ಚೇಂಜ್ 1000 ಚೇಂಜ್ ನೋಡಿದ್ದೆ ನಾನು. ಬಟ್ ಅಮೆಝಾನ್ ಬಿಗ್ ಬಿಲಿಯನ್ ಡೇಸಲ್ಲಿ ಇದು 700 ಚೇಂಜ್ ಇತ್ತು. ಹಾಗಾಗಿ ನಂಗೆ ಬೇಕಿತ್ತು ಇದು ಸ್ಲಿಂಗ್ ಬ್ಯಾಗು. ಸೊ ಹಾಗಾಗಿ ನಾನು ಈ ಡಿಸೈನು, ಈ ಪ್ಯಾಟ್ರನ್ ತೊಗೊಂಡೆ, ಚೆನ್ನಾಗಿದೆ. ಮತ್ತು ಇದು ಬಂದು ನನ್ನ ಮಗಳದು ಬ್ಯಾಕ್ ಪ್ಯಾಕು. ಅವಳು ಸ್ಕೂಲ್ ಟ್ರಿಪ್ ಕರ್ಕೊಂಡೋದ್ರೆ ಬೇಕು ಅಂತ ಕೇಳ್ತಾ ಇದ್ಲು, ಸೊ ಹಂಗಾಗಿ ತಗೊಂಡ್ವಿ. ನನಗೆ ಕಲರ್ ತುಂಬಾ ಇಷ್ಟ ಇತ್ತು, ಅವಳ ಫೇವ್ರೆಟ್ ಕಲರ್ ಕೂಡ. ಇದ್ರ ಬ್ರ್ಯಾಂಡ್ ಬಂದು ಬ್ಯೂಟಿ ಗರ್ಲ್ ಅಂತ. ಇದಕ್ಕೆ 4 ಕಂಪಾರ್ಟ್ಮೆಂಟ್ಸ್ ಇದೆ, ಎಲ್ಲನೂ ತುಂಬ ಸ್ಪೇಷಿಯಸ್ ಆಗಿದೆ. ಬ್ಯಾಗ್ ಮಾತ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಬ್ಯಾಗ್ ಕ್ವಾಲಿಟಿ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಬೇಕಾದರೆ ತಗೊಳ್ಳಿ. ಇದು ಬಂದು ಫಿಲಿಪ್ಸ್ ಬ್ರ್ಯಾಂಡ್ ಅವರ ಮಿಕ್ಸರ್ ಗ್ರೈಂಡರು. ನಮ್ಮನೆ ಮಿಕ್ಸರು ಸ್ವಲ್ಪ ಹಳೇದಾಗಿತ್ತು, ಆಲ್ಮೋಸ್ಟ್ 13 ಇಯರ್ಸ್ ಆಗಿತ್ತು ಅದನ್ನು ತಗೊಂಡು. ಸೊ ಹಾಗಾಗಿ ಹೊಸದು ತಗೊಳ್ಳೋಣ ಅಂತ ಇದನ್ನು ತಗೊಂಡ್ವಿ. ನನಗೆ ಮೇಯ್ನಾಗಿ ಮಾಸ್ಟರ್ ಶೆಫ್ ಜಾರ್ ಬೇಕಿತ್ತು, ಸೊ ಹಂಗಾಗಿ ನಾನು ಇದನ್ನು ಚೂಸ್ ಮಾಡಿದೆ. ಇದು ಸ್ಪೆಸಿಫಿಕೇಷನ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ಇದನ್ನು ಅಮೆಝಾನಲ್ಲೇ ತೊಗೊಂಡಿದ್ದು, ನೀವು ಶಾಪ್ಗೆ ಹೋಗಿ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ಇದಕ್ಕೆ 5800 ಏನೋ ಕೊಟ್ಟಿದ್ದೀನಿ, ಅಂದರೆ ಡಿಸ್ಕೌಂಟ್ ಇತ್ತು ಕಾರ್ಡ್ಗೆಲ್ಲನೂ. SBI ಕ್ರೆಡಿಟ್ ಕಾರ್ಡ್ಗೆ, ಡೆಬಿಟ್ ಕಾರ್ಡ್ಗೆಲ್ಲ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಇತ್ತು ಬಿಗ್ ಬಿಲಿಯನ್ ಡೇಸಲ್ಲಿ. ನೀವೇನಾದರೂ ಈ ಥರ ಐಟಮ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಆಫರ್ ಇದ್ದಾಗೇ ಪರ್ಚೇಸ್ ಮಾಡಿ. ಇದು ಬಂದು ಬೇಸ್ ಯೂನಿಟ್ಟು, ಮೋಟಾರ್ ಇರುತ್ತೆ, ಸ್ಪೀಡ್ ಸ್ವಿಚ್ ಇರುತ್ತೆ, ಮೇನ್ ಕಾರ್ಡ್ ಇರುತ್ತೆ, ಮತ್ತು ಓವರ್ಲೋಡ್ ಪ್ರೊಟೆಕ್ಟರ್ ಇರುತ್ತೆ. ಇದು ಬಂದು ಮಾಸ್ಟರ್ ಶೆಫ್ ಜಾರು, ಚಾಪಿಂಗ್ಗೆ ನೀಡಿಂಗ್ಗೆ ಯೂಸ್ ಮಾಡ್ಬೋದು. ಅದರ ಕೆಳಗಡೆ ಗೇರ್ ಬಾಕ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಗೇರ್ ಬಾಕ್ಸ್ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮಾಸ್ಟರ್ ಶೆಫ್ ಜಾರ್ನ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದು ಬಂದು ಸಿಟ್ರಸ್ ಪ್ರೆಸ್ ಅಂತ, ಜ್ಯೂಸಿಂಗ್ಗೆ ಮತ್ತು ಇದು ಆರೆಂಜು, ಮೋಸಂಬಿ ಇದನ್ನೆಲ್ಲನೂ ಪ್ರೆಸ್ ಮಾಡೋದಕ್ಕೋಸ್ಕರ ಈ ಒಂದು ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಚಾಪಿಂಗು, ವೆಜಿಟೇಬಲ್ ಚಾಪಿಂಗು, ಆನಿಯನ್ ಚಾಪಿಂಗು. ನೀವು ಆನಿಯನ್ ಯಾವ ರೀತಿ ಚಾಪ್ ಮಾಡ್ಕೊಬೇಕು ಆ ಥರ ಎಲ್ಲನೂ ಚಾಪ್ ಮಾಡ್ಕೊಬೋದು.
ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಚಾಪ್ ಮಾಡ್ಬೋದು ಅಂತ. ಮತ್ತು ಇದು ಬಂದು ಸ್ಲೈಸಿಂಗ್ ಬ್ಲೇಡು. ಇದಕ್ಕೆ ಈ ಥರ ಫಿಕ್ಸ್ ಮಾಡೋದಕ್ಕೆ ಈ ಥರ ಒಂದು ಇದು ಕೊಟ್ಟಿರ್ತಾರೆ, ಅದಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಪುಷರ್ ಇರುತ್ತೆ, ಅದರಿಂದ ಪುಷ್ ಮಾಡಬೇಕು. ಅದರೊಳಗಡೆ ಆಲೂಗಡ್ಡೆ ಹಾಕ್ಬಿಟ್ಟು ಪುಷರಲ್ಲಿ ಪುಷ್ ಮಾಡಿದ್ರೆ ನೀಟಾಗಿ ಸ್ಲೈಸ್ ಆಗುತ್ತೆ. ನಾನು ಯೂಸ್ ಮಾಡಿದ್ದೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಅಂತ. ಇದು ಬಂದು ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ನಿಮಗೆ ಯಾವ ವೆಜಿಟೇಬಲ್ಲು ತುರ್ಕೋಬೇಕು ಅಂತ ಅನಿಸುತ್ತೋ ಈ ಸ್ಲೈಸಿಂಗ್ ಬ್ಲೇಡ್ ಯೂಸ್ ಮಾಡಿಕೊಂಡು ಅದನ್ನು ಗ್ರೇಟ್ ಮಾಡ್ಕೊಬೋದು. ಈ ಬ್ಲೇಡ್ನ ಗ್ರೇಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅದರೊಳಗಡೆ ಹಾಕ್ಬಿಟ್ಟು ವೆಜಿಟೇಬಲ್ನ ಪುಷ್ ಮಾಡಬೇಕು. ಸ್ಲೈಸಿಂಗ್ ಬ್ಲೇಡೆಲ್ಲ ತುಂಬ ಅಂದರೆ ತುಂಬ ಶಾರ್ಪಾಗಿರುತ್ತೆ, ಸೊ ಹುಷಾರಾಗಿ ಯೂಸ್ ಮಾಡಿಬಿಟ್ಟು ಅದಕ್ಕಂತಲೇ ಒಂದು ಕವರ್ ಕೊಟ್ಟಿರ್ತಾರೆ, ಅದರಲ್ಲಿ ನೀಟಾಗಿ ಸೇಫಾಗಿ ಎತ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನೀಡಿಂಗ್ ಬ್ಲೇಡು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ನೀವೇನಾದರೂ ಅಕ್ಕಿ ರೊಟ್ಟಿ ಮಾಡಬೇಕಂದ್ರೆ ಅಕ್ಕಿ ರೊಟ್ಟಿ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡಿಕೊಂಡು ಕಲಿಸ್ಕೋಬೋದು. ನೀಡಿಂಗ್ ಬ್ಲೇಡ್ ಅಂತಾರೆ ಅದನ್ನು. ಇದೇನೇ ಗೇರ್ ಬಾಕ್ಸು, ಮಾಸ್ಟರ್ ಶೆಫ್ ಜಾರ್ನ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಅಮೆಝಾನಲ್ಲಿ ತೊಗೊಂಡ್ರೆ ಪ್ರಾಡಕ್ಟ್ ಹಿಂಗೆ ಬರುತ್ತೆ ಅಂತ ಏನು ಯೋಚನೆ ಮಾಡಬೇಡಿ, ಸೂಪರಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ಆರಾಮ್ಸೆ ತೊಗೋಬೋದು. ಇದು ಬಂದು ಚಟ್ನಿ ಜಾರು, ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬಂದು ಮಲ್ಟಿಪರ್ಪಸ್ ಜಾರು, ವೆಟ್ ಮತ್ತು ಡ್ರೈ ಎರಡಕ್ಕೂ ಯೂಸ್ ಆಗುತ್ತೆ. ಇದು ಬಂದು ಜ್ಯೂಸ್ ಜಾರು, ಒಳಗಡೆ ಡಿಟ್ಯಾಚಬಲ್ ಫಿಲ್ಟರ್ ಕೊಟ್ಟಿರ್ತಾರೆ, ಅದರೊಳಗಡೆ ಫ್ರೂಟ್ಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಫ್ರೂಟ್ ಪಲ್ಪೆಲ್ಲ ಒಳಗಡೆ ಇರುತ್ತೆ, ಜ್ಯೂಸ್ ಮಾತ್ರ ಹೊರಗಡೆ ಬಂದಿರುತ್ತೆ. ಆಮೇಲೆ ನೀಟಾಗಿ ಫಿಲ್ಟರ್ ಮಾಡ್ಕೊಬೋದು. ನನಗಂತೂ ಮಿಕ್ಸಿ ಅಂತೂ ಸೂಪರಾಗಿ ಇಷ್ಟ ಆಯಿತು. ನೀವು ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಪ್ರೀತಿ ಮತ್ತು ಫಿಲಿಪ್ಸ್ ಕಂಪೇರ್ ಮಾಡಿದ್ರೆ ಇದೇ ಬೆಟರು. ಥ್ಯಾಂಕ್ ಯು ಫಾರ್ ವಾಚಿಂಗ್.